ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಮಂಜುನಾಥ ಸೈನಿಕ ತರಬೇತಿ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾವು ಇವತ್ತಿನ ದಿನದಲ್ಲಿ 1/7/2025 ನಡೆದಿರ್ತಕ್ಕಂತಹ ಅಗ್ನಿವೀರ ಪರೀಕ್ಷೆಯ GK ಪ್ರಶ್ನೆ ಉತ್ತರಗಳನ್ನು ನೋಡಿಕೊಳ್ಳೋಣ. ಮೊದಲನೆಯದಾಗಿ ಪ್ರಶ್ನೆ 1, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ನೋಡ್ರಿ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್ ಅಂತೇಳಿ ನೋಡ್ತಾ ಇದ್ದೇವೆ. ಇವರು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾದರು. ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕಾಗಿ ಇವರು 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುಕೊಳ್ತಾರೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕಾಗಿ. ಹಾಗಾಗಿ ಇವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಸಂವಿಧಾನ ರಚನಾ ಸಭೆ, ಮೊದಲ ರಚನಾ ಸಭೆ 1946 ಡಿಸೆಂಬರ್ 9 ನಡೀತು. ಆವಾಗ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾರವರು ಆಗ್ತಾರೆ. ಯಾರ್ರಿ? ಸಚ್ಚಿದಾನಂದ ಸಿನ್ಹಾರವರು ಆಗ್ತಾರೆ. ಆನಂತರ ನೋಡುವಾಗ ಎರಡನೇ ಸಭೆ 1946 ಏನಾಕೈತಪ್ಪ ಅಂದರೆ ಇದು ಡಿಸೆಂಬರ್ 9 ಆದ್ರೆ ಇದು ಡಿಸೆಂಬರ್ 11 ಏನಾಕೈತಪ್ಪ ಅಂದ್ರೆ ಎರಡನೇ ಒಂದು ಸಂವಿಧಾನ ಸಭೆ ನಡೀತದ. ಅದರ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗ್ತಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗ್ತಾರೆ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ವಿವರಣೆ ಸಂಬಂಧಪಟ್ಟಿದೆ. ಆನಂತರ 1946 ಡಿಸೆಂಬರ್ 13 ಏನಾಕೈತಪ್ಪ ಅಂದ್ರೆ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಲಾಗ್ತದೆ. ಹಾಗಾದರೆ ಆ ಧ್ಯೇಯಗಳ ನಿರ್ಣಯವನ್ನು ನಾವು ಮತ್ತೆ ಯಾವಾಗ ಅಂಗೀಕರಿಸಲಾಯಿತು ಅಂದ್ರೆ 1940 ಜನವರಿ 22 ಅಂಗೀಕರಿಸಲಾಯಿತು ಅಂತ ಹೇಳ್ತಾ ಇದ್ದೇವೆ. ಹಾಗಾದರೆ ಈ ಎಲ್ಲ ಸಂವಿಧಾನಕ್ಕೆ ಮೂಲಕರ್ತನ ನೋಡುವಾಗ ಸಂವಿಧಾನ ಶಿಲ್ಪಿ ಅಂತ ನೋಡಿದಾಗ ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದಾರೆ. ಇವರ ನೇತೃತ್ವದಲ್ಲಿ 2 ವರ್ಷ 11 ತಿಂಗಳು 18 ದಿನಗಳಾದ ನಂತರ ನಮ್ಮ ಭಾರತ ದೇಶದ ಸಂವಿಧಾನ 1949 ನವೆಂಬರ್ 26 ಸಂವಿಧಾನ ಅಂಗೀಕಾರವಾಯಿತು. ಸಂವಿಧಾನದ ದಿನ ಎಂದು ನವೆಂಬರ್ 26 ಆಚರಿಸಲಾಗುತ್ತದೆ. ಹಾಗಾದರೆ 1950 ಜನವರಿ 26 ನಾವು ಜನವರಿ 26 ಸಂವಿಧಾನವನ್ನು ಜಾರಿಗೆ ತಂದು, ಯಾಕೆ ಜಾರಿಗೆ ತಂದಪ್ಪ ಅಂದರೆ 1930 ಜನವರಿ 26 ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಅಂಗೀಕರಿಸಿದ ಸಭೆ ನೆನಪಿಗಾಗಿ 1949 ನವೆಂಬರ್ 26 ಅಂಗೀಕಾರವಾಗಿರ್ತಕ್ಕಂಥ ಸಂವಿಧಾನವನ್ನು 1950 ಜನವರಿ 26 ಜಾರಿಗೆ ತರಲಾಯಿತು. ಒಟ್ಟಿನಲ್ಲಿ ಈ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದರೆ ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದಾರೆ. ಇನ್ನು ಪ್ರಶ್ನೆ ನಂಬರ್ 2 ನೋಡ್ರಿ. ಪ್ರಶ್ನೆ ನಂಬರ್ 2, ಭೂದಾನ ಆಂದೋಲನವನ್ನು ಯಾರು ಆರಂಭಿಸಿದರಪ್ಪ ಅಂದರೆ ವಿನೋಬಾ ಭಾವೆರವರು ಆರಂಭಿಸ್ತಾರೆ. ವಿನೋಬಾ ಭಾವೆರವರು ಏನು ಮಾಡ್ತಾರಪ್ಪ ಅಂದ್ರೆ ಆರಂಭಿಸಿದರು. ಇದೇ ರೀತಿಯಾಗಿ ಮತ್ತೆ ಪ್ರಶ್ನೆಯನ್ನು ಕೇಳ್ಬೋದು. ಏನು ನೋಡ್ರಿ, ಭೂದಾನ ಆಂದೋಲನವನ್ನು ವಿನೋಬಾ ಭಾವೆ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಆರಂಭಿಸಿದರು. ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ MS ಸ್ವಾಮಿನಾಥನ್ ಅವರನ್ನು ಕರಿತಾ ಇದ್ದೀವಿ. ಅಪಿಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ನೋಡ್ರಿ? ಅಪಿಕೋ ಚಳುವಳಿ. ಆ ನಂತರ ಚಿಪ್ಕೋ ಚಳುವಳಿ. ನೋಡ್ರಿ, ಈ ಚಿಪ್ಕೋ ಚಳುವಳಿಯನ್ನು ನೋಡ್ರಿ, ಅಪಿಕೋ ಚಳುವಳಿಯನ್ನು ಪಾಂಡುರಂಗ್ ಹೆಗಡೆ ಅವರು ಪ್ರಾರಂಭಿಸ್ತಾರ. ಪಾಂಡುರಂಗ್ ಹೆಗಡೆ. ಆಮೇಲೆ ಇದನ್ನು ಚಿಪ್ಕೋ ಚಳವಳಿಯನ್ನು ಸುಂದರ್ಲಾಲ್ ಬಹುಗುಣರವರು ಪ್ರಾರಂಭಿಸ್ತಾರ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹೌದಲ್ರಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಭೂದಾನ ಆಂದೋಲನವನ್ನು ಆರಂಭಿಸಿದವರು ಯಾರಪ್ಪ ಅಂದ್ರೆ ವಿನೋಬಾ ಭಾವೆ ಅವರು. ಅಪಿಕೋ ಚಳವಳಿ ಪಾಂಡುರಂಗ್ ಹೆಗಡೆ ಮತ್ತು ಚಿಪ್ಕೋ ಚಳವಳಿಯನ್ನು ಸುಂದರ್ಲಾಲ್ ಬಹುಗುಣರವರು ಆರಂಭಿಸಿದರು. ನೆಕ್ಸ್ಟ್ ಪ್ರಶ್ನೆ ನಂಬರ್ 3, ಫ್ಲೈಯಿಂಗ್ ಸಿಖ್ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂದಾಗ ಯಾರನ್ನ ಕರೆಯಲಾಗ್ತದೆ ಅಂದರೆ ಮಿಲ್ಖಾ ಸಿಂಗ್ ರವರನ್ನ ಏನಂತ ಕರೆಯಲಾಗುತ್ತದಪ್ಪ ಅಂದರೆ ಫ್ಲೈಯಿಂಗ್ ಸಿಖ್ ಅಂತೇಳಿ ಕರೆಯಲಾಗುತ್ತದೆ. ಹೌದಲ್ರಿ. ಪಂಜಾಬ್ನ ಸಿಂಹ ಅಂತೇಳಿ ಯಾರನ್ನ ಕರೆಯಲಾಗುತ್ತದೆ ಅಂತ ಪ್ರತಾಪ್ ಸಿಂಹ ಅವರನ್ನ ಕರೆಯಲಾಗುತ್ತದೆ. ಹಾಗೆ ಫ್ಲೈಯಿಂಗ್ ಸಿಖ್ ಅಂತೇಳಿ ಯಾರನ್ನ ಕರೆಯಲಾಗುತ್ತದೆ ಅಂದರೆ ಮಿಲ್ಖಾ ಸಿಂಗ್ ರವರನ್ನ ಕರೆಯಲಾಗುತ್ತದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ 4. ಪ್ರಶ್ನೆ ನಂಬರ್ 4, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಯಾರು ಪ್ರಾರಂಭಿಸಿದರು ಅಂದಾಗ ಯಾರು ಪ್ರಾರಂಭಿಸ್ತಾರಪ್ಪ ಅಂದ್ರೆ ಲಾರ್ಡ್ ಮೆಕಾಲೆ ಅವರು ಪ್ರಾರಂಭಿಸ್ತಾರ. ಲಾರ್ಡ್ ಮೆಕಾಲೆ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಪ್ರಾರಂಭಿಸಿದರು. ಇದಕ್ಕೆ ಒಂದು ಚರ್ಚೆನೇ ಆಗ್ತದೆ ರೀ. ಅದನ್ನು ನಾವು ಅಪ್ಲೈನ್ ಕ್ಲಾಸ್ನಲ್ಲಿ ಹೇಳಿದ್ದೀವಿ. ಈ ಇಂಗ್ಲೀಷ್ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೀಬೇಕು ಅಥವಾ ಭಾರತಕ್ಕೆ ಅನುಕೂಲವಾಗುವ ಅವರ ಭಾಷೆಯಲ್ಲಿ ನಡೀಬೇಕು ಅಂತಕ್ಕಂಥ ಚರ್ಚೆ ಆದಾಗ ಲಾರ್ಡ್ ಮೆಕಾಲೆ ಅವರು ಹೇಳ್ತಾರೆ ಇದು ಇಂಗ್ಲೀಷ್ ಭಾಷೆಯಲ್ಲೇ ನಡೆಯಬೇಕು. ಅದಕ್ಕೊಂದು ಒಂದು ಪುರಾವೆಯನ್ನು ಕೊಟ್ಬಿಡ್ತಾರೆ. ಏನಪ್ಪ ಅಂದರೆ ಇಡೀ ಪೂರ್ವ ರಾಷ್ಟ್ರದ
ಜ್ಞಾನವು ನಮ್ಮ ಪಶ್ಚಿಮ ರಾಷ್ಟ್ರದ ಒಂದು ಗ್ರಂಥಾಲಯದ ಒಂದು ಕಪಾಟಿಗೆ ಸಮವಾಗಲಾರದು ಅಂತೇಳಿ ಹೇಳ್ತಾರೆ. ಹಾಗಾಗಿ ಭಾರತೀಯನು ದೇಹದಲ್ಲಿ ಭಾರತೀಯನಾಗಲಿ, ಅದರ ವಿಚಾರ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲೀಷನಾಗಲಿ ಎಂಬ ಉದ್ದೇಶದಿಂದ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಯಾರು ಪ್ರಾರಂಭಿಸ್ತಾರಪ್ಪ ಅಂದ್ರೆ ಲಾರ್ಡ್ ಮೆಕಾಲೆ ಅವರು ಪ್ರಾರಂಭಿಸಿದರು ಅಂತೇಳಿ ನೋಡ್ತಾ ಇದ್ದೀವಿ. ಅದರ ನೆಕ್ಸ್ಟ್ ಪ್ರಶ್ನೆ ನಂಬರ್ 5. ಪ್ರಶ್ನೆ ನಂಬರ್ 5, ನಿಂಬೆ ಮತ್ತು ಕಿತ್ತಳೆಯಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ? ಯಾವ ವಿಟಮಿನ್ ಕಂಡು ಬರ್ತದೆ ಅಂದರೆ ವಿಟಮಿನ್ ಸಿ. ಹೌದಲ್ರಿ, ವಿಟಮಿನ್ ಸಿ ಅಂತಕ್ಕಂತಹ ಒಂದು ವಿಟಮಿನ್ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಕಿತ್ತಳೆ ಹಣ್ಣಿನಲ್ಲಿ ಮತ್ತು ನಿಂಬೆ ಹಣ್ಣಿನಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ವಿಟಮಿನ್ ಕೊರತೆಯಿಂದ ಬಹಳಷ್ಟು ರೋಗ ಬರ್ತಾವೆ ನೋಡ್ರಿ. ಎ ವಿಟಮಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಎ ವಿಟಮಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಇರುಳು ಕುರುಡುತನ. ಆನಂತರ ಬಿ ವಿಟಮಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಬೇರಿ. ಹೌದಲ್ರಿ. ಸಿ ವಿಟಮಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಸ್ಕರ್ವಿ. ಡಿ ವಿಟಮಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ರಿಕ್ಷೇಟ್. ನೋಡ್ರಿ, ಈ ರೀತಿಯಾಗಿರ್ತಕ್ಕಂತಹ ನೋಡ್ರಿ, ಎ ವಿಟಮಿನ್ ಕೊರತೆಯಿಂದ, ಬಿ ವಿಟಮಿನ್ ಕೊರತೆಯಿಂದ, ಸಿ ವಿಟಮಿನ್ ಕೊರತೆಯಿಂದ, ಡಿ ವಿಟಮಿನ್ ಕೊರತೆಯಿಂದ, ಹೀಗೆ ಕೊರತೆಯಿಂದ ಬರ್ತಕ್ಕಂಥ ರೋಗ ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ನಿಂಬೆ ಮತ್ತು ಕಿತ್ತಳೆಯಲ್ಲಿ ಯಾವ ಒಂದು ವಿಟಮಿನ್ ಇದೆ ಅಂದರೆ ವಿಟಮಿನ್ ಸಿ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಯಾರು ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದಾರೆ ನೀವು ಸಹ ಇದಕ್ಕೆ ಆನ್ಸರನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿರಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 6. ಉದಯ್ ಶಂಕರ್ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ನಾವು ಕರ್ನಾಟಕದ ನೃತ್ಯ ಯಕ್ಷಗಾನವನ್ನು ನೋಡ್ತಾ ಇದ್ದೀವಿ. ಹೌದಲ್ರಿ. ತಮಿಳುನಾಡು ನೃತ್ಯ ಭರತನಾಟ್ಯ. ಈ ಭರತನಾಟ್ಯಕ್ಕೆ ಅಂದಾಗ ನೋಡುವಾಗ್ರಿ ಈ ಭರತನಾಟ್ಯಕ್ಕೆ ಸಂಬಂಧಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಯಾಮಿನಿ ಕೃಷ್ಣಮೂರ್ತಿ ಅಂತ ನೋಡ್ತಾ ಇದ್ದೀವಿ. ಹೌದಲ್ರಿ. ಮಾಧುರಿ ಅರುಂಡಲೆ ಅಂತ ನೋಡ್ತಾ ಇದ್ದೀವಿ ನಾವು. ಇವರು ಸಹ ಏನಪ್ಪ ಅಂದ್ರೆ ರೀ ಭರತನಾಟ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಾಗಿದ್ದಾರೆ. ಹಾಗಾದರೆ ಉದಯ್ ಶಂಕರ್ ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರಪ್ಪ ಅಂದ್ರೆ ರೀ ನೃತ್ಯಕ್ಕೆ ಸಂಬಂಧಪಟ್ಟದವರಾಗಿದ್ದಾರೆ. ನಾವು ಪ್ರಶ್ನೆಗಳನ್ನ ಕೇವಲ ಉತ್ತರದೊಂದಿಗೆ ಮಾತ್ರ ನಿಮಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳಿರುವುದರಿಂದ ಈ ಪ್ರಶ್ನೆಗಳನ್ನ ಬಿಡಿಸತಕ್ಕಂಥ ಅವಶ್ಯಕತೆ ಇರೋದ್ರಿಂದ ನಾವು ಉತ್ತರಗಳನ್ನ ಮಾತ್ರ ಹೇಳ್ತಾ ಇದ್ದೀವಿ. ಹೌದಲ್ರಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ 7 ನೋಡ್ರಿ. ಪ್ರಶ್ನೆ ನಂಬರ್ 7, 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸಂಸ್ಥೆ ಯಾವುದು ಅಂದಾಗ ಯಾವುದಪ್ಪ ಅಂದ್ರೆ ಜಿಲ್ಲಾ ಪರಿಷತ್. ಈ ಜಿಲ್ಲಾ ಪರಿಷತ್ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂದ್ರೆ ರೀ ಈ ಒಂದು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಥೆ ಆಗಿದೆ. ಇದರ ಬಗ್ಗೆ ಸಹ ನಾವು ಏನು ಮಾಡಿದ್ವಪ್ಪ ಅಂದ್ರೆ ರೀ ಆಫ್ಲೈನ್ ಕ್ಲಾಸ್ನಲ್ಲಿ ಹೇಳಿದೆವು. ಅದೇ ರೀತಿಯಾಗಿ ಮಹಾನಗರ ಪಾಲಿಕೆಗಳ ಸಹ ಬಗ್ಗೆ ನಾವು ಹೇಳಿದ್ರಿ. ಮಹಾನಗರ ಪಾಲಿಕೆಗಳು ಕರ್ನಾಟಕದ ಎಲ್ಲಿದಾವಪ್ಪ, ಎಷ್ಟಿದಾವಪ್ಪ ಅಂದ್ರೆ 11 ಇದಾವೆ. ಅದ್ರ ಬಗ್ಗೆ ಸಹ ನಿಮಗೆ ಕೊಟೇಶನ್ ಹೇಳಿದ್ರಿ. ನಾ ಏನಪ್ಪ ಅಂದ್ರೆ HD ಕುಮಾರಸ್ವಾಮಿ ಅವರು M² B² TVS ಬೈಕ್ ಹತ್ಕೊಂಡು ಬೆಂಗಳೂರಿಗೆ ಹೋದರು. ನೋಡ್ರಿ, 11 ಮಹಾನಗರ ಪಾಲಿಕೆಗಳು. HD ಕುಮಾರಸ್ವಾಮಿ ಅವರು M² B² TVS ಬೈಕ್ ಹತ್ಕೊಂಡು ಬೆಂಗಳೂರಿಗೆ ಹೋದರು. ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಕಲಬುರಗಿ, ಮೈಸೂರು, ಮಂಗಳೂರು, ಬೆಳಗಾವಿ, ಬಳ್ಳಾರಿ, ಆಮೇಲೆ ತುಮಕೂರು, ವಿಜಯಪುರ, ಶಿವಮೊಗ್ಗ ಮತ್ತು ಬೆಂಗಳೂರು ಇವು ಸಹ ಮಹಾನಗರ ಪಾಲಿಕೆಗಳು. ಇವುಗಳ ಬಗ್ಗೆ ಹೇಳಿದೆ. ಹಾಗಾದರೆ 3 ಹಂತದ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂದರೆ ಅದು ಜಿಲ್ಲಾ ಪರಿಷತ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 8. ಪ್ರಶ್ನೆ ನಂಬರ್ 8, ಲಕ್ಷದ್ವೀಪದ ರಾಜಧಾನಿ ಯಾವುದಪ್ಪ ಅಂದ್ರೆ ಕವರಟ್ಟಿ ಅಂತಕ್ಕಂಥದ್ದು ಲಕ್ಷದ್ವೀಪದ ರಾಜಧಾನಿ ಅಂತ ನೋಡ್ತದೆ. ಆಮೇಲೆ ರಾಜ್ಯಗಳು ನೋಡುವಾಗ ನಾವು ನಿನ್ನೆ ನೋಡಿದ ಮಧ್ಯಪ್ರದೇಶದ ರಾಜಧಾನಿ ಯಾವುದಂತ ನೋಡಿದಾಗ ಭೂಪಾಲ ಅಂತ ನೋಡ್ತಾ ಇದ್ವಿ ನಾವು. ಹೌದಲ್ರಿ. ಆನಂತರ ಕರ್ನಾಟಕದ ರಾಜಧಾನಿ ಅಂತಂದಾಗ ಬೆಂಗಳೂರು, ಭಾರತದ ರಾಜಧಾನಿ ಅಂದಾಗ ನವದೆಹಲಿ ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಎಲ್ಲ ಪ್ರಶ್ನೆಗಳು ಸಹ ನಿಮಗೆ ಅನುಕೂಲವಾಗಿರ್ತಕ್ಕಂಥವಾಗಿದೆ. ಇನ್ನು ಪ್ರಶ್ನೆ ನಂಬರ್ 9. ಪ್ರಶ್ನೆ ನಂಬರ್ 9, ಶ್ರೀಲಂಕಾದ ಕರೆನ್ಸಿ ಯಾವುದಪ್ಪ ಅಂದ್ರೆ ರೀ ಶ್ರೀಲಂಕಾ ರೂಪಾಯಿ ಅಂತ ನೋಡ್ತಾ ಇದ್ವಿ ನಾವು. ಹೌದ್ರಿ. ಭಾರತದ ಕರೆನ್ಸಿ ಯಾವುದು ಅಂದ್ರೆ ರೂಪಾಯಿ. ಹೌದ್ರಿ. ನಾವು ಮನೆ ಇದನ್ನ ಹೇಳಿದ್ರಿ ರೂಪಾಯಿ ಅಂತಕ್ಕಂಥ ಚಿಹ್ನೆಯನ್ನು ಪರಿಚಯಿಸಿದವರಪ್ಪ ಅಂದ್ರೆ ತಮಿಳುನಾಡಿನ ಉದಯ್ ಕುಮಾರ್ ಧರ್ಮಲಿಂಗಂ. ನಮ್ಮ ಭಾರತದ ತಮಿಳುನಾಡಿನ ಧರ್ಮಲಿಂಗಂರವರು ಈ ರೂಪಾಯಿ ಎಂಬ ಚಿಹ್ನೆಯನ್ನು ಪರಿಚಯಿಸಿದ್ರು. ಹಾಗಾದರೆ ಭಾರತದ ಸಹ ರೂಪಾಯಿ, ಡಾಲರ್, ಆನಂತರ ನಾವು ನೋಡುವಾಗ ಪೌಂಡ್ ಅಂತಕ್ಕದನ್ನು ಸಹ ನಾವು ಆಫ್ಲೈನ್ ಕ್ಲಾಸ್ ಹೇಳುವಲ್ಲಿ ಹೇಳಿದ್ದೇವೆ. ಹೌದಲ್ರಿ. ಹಾಗಾದ್ರೆ ಶ್ರೀಲಂಕಾದ ಕರೆನ್ಸಿ ಯಾವುದಪ್ಪ ಅಂದ್ರೆ ರೀ ಅದು ಶ್ರೀಲಂಕಾದ ರೂಪಾಯಿ ಆಗಿದೆ. ಈ ನೆಕ್ಸ್ಟ್ ಪ್ರಶ್ನೆ ನಂಬರ್ 10 ನೋಡ್ರಿ. ಪ್ರಶ್ನೆ ನಂಬರ್ 10, ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಬರೆದ್ರಪ್ಪ ಅಂದ್ರೆ ಜವಾಹರ್ಲಾಲ್
ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಪುಸ್ತಕವನ್ನು ಬರೆದ್ರು. ಅದೇ ರೀತಿಯಾಗಿ ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದನ್ನು ಏನು ಮಾಡಿರ್ತಾರಪ್ಪ ಅಂದ್ರೆ ಈ ಪುಸ್ತಕವನ್ನು ಬರೆದ್ರು. ಈ ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇತಿಹಾಸ ಅಂದ್ರೆ ಅನಾಗರಿಕತೆಯಿಂದ ನಾಗರಿಕತೆಗೆ ಸಾಗುವುದೇ ಇತಿಹಾಸ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಪುಸ್ತಕ ಇದಾಗಿದೆ, ಹೌದಲ್ರಿ? ಹಾಗಾದರೆ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ತಮ್ಮ ಮಗಳಾಗಿರ್ತಕ್ಕಂತಹ ಇಂದಿರಾ ಗಾಂಧಿ ಅವರಿಗೆ ಸಲುವಾಗಿ ಬರೀತಾರೆ. ಹಾಗಾದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಆರಂಭಿಸಿದವರು ಯಾರಪ್ಪ ಅಂದ್ರೆ ಅವರೇ ಜವಾಹರ್ಲಾಲ್ ನೆಹರು. ಇವರನ್ನು ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ. ಹಾಗಾದ್ರೆ ಮತ್ತೆ ಪ್ರಶ್ನೆಯನ್ನು ಕೇಳ್ಬೋದ್ರಿ, ಹೌದಲ್ರಿ? ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಯಾರಪ್ಪ ಅಂದ್ರೆ ಸ್ಟಾಲಿನ್ ಅಂತ ಹೇಳಿ ನೋಡ್ತಾ ಇದೆ. ಅವರು ಯಾವ ದೇಶದವರು? ರಷ್ಯಾ ದೇಶದವರು. ಹಾಗಾದರೆ ಪಂಚವಾರ್ಷಿಕ ಯೋಜನೆಗಳನ್ನು ಆರಂಭಿಸಿರ್ತಕ್ಕಂತಹ ಮೊಟ್ಟ ಮೊದಲ ದೇಶ ಅಂತ ಯಾವುದು ಕೇಳಿದಾಗ ಅದು ರಷ್ಯಾ ಅಂತ ನಾವು ಹೇಳ್ತಾ ಇದ್ದೇವೆ, ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪ್ರಶ್ನೆ ನಂಬರ್ 11 ನೋಡಿ. ಪ್ರಶ್ನೆ ನಂಬರ್ 11, ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರಂದ್ರೆ ರವೀಂದ್ರನಾಥ್ ಟಾಗೋರ್. ಈ ರವೀಂದ್ರನಾಥ್ ಟಾಗೋರ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ರವೀಂದ್ರನಾಥ್ ಟಾಗೋರ್ ಅವರು ಏನು ಮಾಡ್ತಾರೆ? ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯರಾಗಿದ್ದಾರೆ, ಹೌದಲ್ಲ? ರಾಷ್ಟ್ರಗೀತೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವರಾಗಿದ್ದಾರೆ. ಎರಡೂ ದೇಶಗಳ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ರವೀಂದ್ರನಾಥ್ ಟಾಗೋರ್ ಅವರಾಗಿದ್ದಾರೆ. ಅಮರ್ ಸೋನಾರ್ ಎಂಬ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥವ್ರು, ಹೌದಲ್ರಿ? ಹಾಗಾದರೆ ಇವರಿಗೆ ಮೊಟ್ಟ ಮೊದಲನೇದಾಗಿ ನೈಟ್ಹುಡ್ ಪ್ರಶಸ್ತಿಯನ್ನು ಬ್ರಿಟಿಷರು ನೀಡಿದರು. ನೋಡ್ರಿ, ಆ ಬ್ರಿಟಿಷರ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಮನ ಹೊಂದಿರತಕ್ಕಂಥ ರವೀಂದ್ರನಾಥ್ ಟಾಗೋರ್ ಅವರು ನೈಟ್ಹುಡ್ ಪ್ರಶಸ್ತಿಯನ್ನು, ಮಹಾತ್ಮ ಗಾಂಧೀಜಿ ಅವರು ಕೈಸರ್ ಹಿಂದ್ ಎಂಬ ಪ್ರಶಸ್ತಿಯನ್ನು ಮರಳಿ ವಾಪಸ್ ನೀಡ್ತಾರ, ಹೌದಲ್ರಿ? ಆದರೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಅಂದರೆ ಅವರು ರವೀಂದ್ರನಾಥ್ ಟಾಗೋರ್ ಅವರು. ಈ ರವೀಂದ್ರನಾಥ್ ಟಾಗೋರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಗಾಂಧೀಜಿ ಅವರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಮಹಾತ್ಮ ಅಂತ ಕರೀತಾರೆ. ಮಹಾತ್ಮ ಎಂಬ ಹೆಸರನ್ನು ನೀಡಿದವರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಅವರಿಗೆ ರವೀಂದ್ರನಾಥ್ ಟಾಗೋರ್ ಅವರು ಅಂತ ಹೇಳ್ತಾ ಇದ್ವಿ, ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನಂಬರ್ 12 ನೋಡ್ರಿ. ಪ್ರಶ್ನೆ ನಂಬರ್ 12, ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಕಾಂಗ್ರೆಸ್ ರೇಡಿಯೋವನ್ನು ಯಾರು ನಿರ್ವಹಿಸ್ತಿದ್ರು ಅಂದ್ರೆ ಉಷಾ ಮೆಹ್ತಾ ಅವರು. ಉಷಾ ಮೆಹ್ತಾ ಅವರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ನಿರ್ವಹಿಸ್ತಾ ಇದ್ರು. ಹಾಗಾದ್ರೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು 1942ರಲ್ಲಿ ಪ್ರಾರಂಭಿಸಿದವರು ಯಾರಪ್ಪ ಅಂದ್ರೆ ಗಾಂಧೀಜಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಕರೆಯನ್ನು ಸಹ ಇವರಿಗೆ ನೀಡಿದವರು ಗಾಂಧೀಜಿಯವರಾಗಿದ್ದಾರೆ. ಈ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾಗಿರ್ತಕ್ಕಂಥದ್ದು 1942ರಲ್ಲಿ ಅಂತ ನೋಡ್ತಾ ಇದ್ದೀವಿ, ಹೌದಲ್ರಿ? ಈ ಕ್ವಿಟ್ ಇಂಡಿಯಾ ಸಮಯದಲ್ಲಿ ಗಾಂಧೀಜಿಯವರ ಪಾತ್ರ ಏನಾಗಿತ್ತು ಅಂದ್ರೆ ಬಹಳಷ್ಟು ಮಹತ್ವದಾಗಿದೆ. ಈ ಪರಿಣಾಮವಾಗಿ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಹಂಗೆ ಕಾಂಗ್ರೆಸ್ ಅಂದಾಗ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆಗ್ತದೆ. ಎಲ್ರಿ? ಮುಂಬೈ ಎಂಬ ಪ್ರಾಂತ್ಯದಲ್ಲಿ ಪ್ರಾರಂಭವಾಯಿತು ರೀ, ಹೌದಲ್ರಿ? ಹಾಗಾದ್ರೆ ಯಾರು ಪ್ರಾರಂಭ ಮಾಡ್ತಾರಪ್ಪ ಅಂದ್ರೆ ಸ್ಥಾಪಕರ ಎ.ಓ. ಹ್ಯೂಮ್ ಅವರು ಅಂತೇಳಿ ನೋಡ್ತಾ ಇದ್ದೇವೆ, ಹೌದ್ರಿ? ಇದರ ಸ್ಥಾಪಕರಂತ ನೋಡಿದಾಗ ನೋಡ್ರಿ ಮೇಚಂದ್ರ ಬ್ಯಾನರ್ಜಿ ಅಂದರೆ WC ಬ್ಯಾನರ್ಜಿ ಅವರು ಇದರ ಒಂದು ಏನಾಗಿದ್ದಾರಪ್ಪ ಅಂದ್ರೆ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಕಾಂಗ್ರೆಸ್ ರೇಡಿಯೋವನ್ನು ಯಾರು ನಿರ್ವಹಿಸ್ತಿದ್ರಪ್ಪ ಅಂದ್ರೆ ಉಷಾ ಮೆಹ್ತಾ ಅವರೇನು ಮಾಡ್ತಾಯಿದ್ರು? ನಿರ್ವಹಿಸ್ತಾ ಇದ್ರು. ಇನ್ನು ನೆಕ್ಸ್ಟ್ ಪ್ರಶ್ನೆ ನಂಬರ್ 13 ನೋಡಿರಿ. ಪ್ರಶ್ನೆ ನಂಬರ್ 13, ಕಲ್ಲಿದ್ದಲು ಗಣಿಗಳಲ್ಲಿ ಸಾಮಾನ್ಯವಾಗಿ ಸ್ಫೋಟಗಳಿಗೆ ಕಾರಣವಾಗ್ತಕ್ಕಂಥ ಅನಿಲ ಯಾವುದು ಅಂತ ನೋಡ್ತಾ ಇದ್ದೀವಿ. ಅದು ಯಾವುದಪ್ಪ ಅಂದರೆ ಮಿಥೇನ್. ಈ ಮಿಥೇನ್ ಅಂತಕ್ಕಂಥ ಅನಿಲ ಏನಾಗಿದ್ದಪ್ಪ ಅಂದರೆ ಕಲ್ಲಿದ್ದಲಿನ ಗಣಿಗಳಲ್ಲಿ ಸಾಮಾನ್ಯವಾಗಿ ಸ್ಫೋಟವಾಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿದೆ. ಮತ್ತು ಈ ಮಿಥೇನನ್ನು ಏನು ಮಾಡ್ತಾರಪ್ಪ ಅಂದರೆ ಈ ಮಿಥೇನನ್ನು ಗೋಬರ್ ಗ್ಯಾಸ್ನಲ್ಲಿ ಸಹ ಬಳಸ್ತಾರೆ. ಗೋಬರ್ ಗ್ಯಾಸ್ಗಳಲ್ಲಿ ಸಹ ಈ ಮಿಥೇನನ್ನು ಬಳಸಲಾಗುತ್ತದೆ ಅಂತೇಳಿ ನೋಡ್ತಾ ಇದ್ದೇವೆ, ಹೌದಲ್ರಿ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 14 ನೋಡ್ರಿ. ಪ್ರಶ್ನೆ ನಂಬರ್ 14, ಮಾನವನ ದೇಹದಲ್ಲಿನ ಹೆಚ್ಚಿನ ಜೀರ್ಣಕ್ರಿಯೆಯು ಯಾವ ಅಂಗದಲ್ಲಿ ನಡೀತಿದೆಪ್ಪ ಅಂದ್ರೆ ಅದು ಸಣ್ಣ ಕರಳಿನಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಷ್ಟು ಜೀರ್ಣಕ್ರಿಯೆ ಅಂತಕ್ಕಂಥದ್ದು ನಡೀತಕ್ಕಂಥದ್ದಾಗಿದೆ ಮಾನವನ ದೇಹದಲ್ಲಿ ಅಂದಾಗ, ಹೌದಲ್ರಿ? ಈ ನೆಕ್ಸ್ಟ್ ಪ್ರಶ್ನೆ ನಂಬರ್ 15, ಸೆಬಿನ. ಪ್ರಶ್ನೆ ನಂಬರ್ 15, ಸೆಬಿಐನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದಾಗ ತುಹಿನ್ ಕಾಂತ್ ಪಾಂಡೆ ಅಂತ ನೋಡ್ತಾ ಇದ್ರು ನಾವು. ತುಹಿನ್ ಕಾಂತ್ ಪಾಂಡೆರವರು ಏನಪ್ಪ ಅಂದರೆ ಈ ಒಂದು ಸೆಬಿಐನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಸೆಬಿ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನೋಡ್ತಾ ಇದ್ದೀವಿ, ಹೌದಲ್ರಿ? ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರಾಗಿದ್ದಾರೆ? ತುಹಿನ್ ಕಾಂತ್ ಪಾಂಡೆ ಅವರಾಗಿದ್ದಾರೆ. ನಾವು ಇಲ್ಲಿವರೆಗೆ GKಗೆ ಸಂಬಂಧಪಟ್ಟಿರ್ತಕ್ಕಂಥ 15 ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡು ಮತ್ತೆ ನಾಳೆ ಓದಲಿ ಮತ್ತೆ ಈ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ.
ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.